ಕರಿ ಅಂದ್ರೆ ಆನೆ. ಆನೆಯನ್ನ ಒಂದು ಸಣ್ಣ ಕನ್ನಡಿಯೊಳಗೆ ತಂದು ಹಿಡ್ಕೋರಿ, ಅದ್ರ ಛಾಯಾಚಿತ್ರವನ್ನು ತೋರಿಸ್ರಿ ಅಂತ ಅಷ್ಟು ಕಠಿಣ ಐತಿ ಈ ಕೆಲಸ. ಯಾಕಪ್ಪ ಅಂತಂದ್ರ ಜಗತ್ತು ಕಂಡ ಒಬ್ಬ ಮಹಾನ್ ಶ್ರೇಷ್ಠ ಸಂತ, ಶರಣ, ದಾರ್ಶನಿಕ, ಬ್ರಹ್ಮರ್ಷಿ, ಮಹಾಜ್ಞಾನಿ, ಬಹು ಮೇರು ಪರ್ವತದಂತಹ ಪ್ರತಿಭಾನ್ವಿತ ಮಹರ್ಷಿ ವಾಲ್ಮೀಕಿಗಳ ಬಗ್ಗೆ ಮಾತನಾಡುವುದು, ಅವರ ಕಾವ್ಯವಾಗಿರ್ತಕ್ಕಂಥ ಜಗತ್ತಿನ ಶ್ರೇಷ್ಠ ಮೇರು ಗ್ರಂಥವಾಗಿರ್ತಕ್ಕಂಥ ರಾಮಾಯಣದ ಕುರಿತು ಮಾತನಾಡುವುದು ಅಂತಂದ್ರ ಬಹು ಕಷ್ಟದ ಕೆಲಸ, ಬಹಳ ಕಷ್ಟದ ಕೆಲಸ. ಯುರೋಪಿಯನ್ರಂತಾರಂತ ಜಗತ್ತಿನ ಮಹಾಕಾವ್ಯಗಳಲ್ಲಿ ಈಲಿಯಡ್ ಮತ್ತು ಒಡಿಸ್ಸಿ ಅಂತಂತಾರಂತ. ಹೋಮರ್ ಕವಿ ಈಲಿಯಡ್ ಮತ್ತು ಒಡಿಸ್ಸಿ ಗಂಟ ಕಟ್ಟಿ ಜೋಡಿಸಿದ್ರು ಕೂಡ ನಮ್ಮ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣದ ಒಂದು ಪರ್ವಕ್ಕೆ, ಒಂದು ಕಾಂಡಕ್ಕೆ ಸಮ ಇಲ್ಲ ಅಂತ ಹೇಳ್ತಾರೆ ತಿಳಿದವರು ಬರೋರು. ಒಂದು ಅಷ್ಟೊಂದು ಬೃಹತ್ ಗ್ರಂಥ. ಎಷ್ಟು ಜನ ಕೃಷಿ ಮಾಡ್ಯಾರ, ಎಷ್ಟು ಜನ ಗ್ರಂಥಗಳನ್ನ ಬರಿತಾ ಹೋಗ್ಯಾರಪ್ಪ ಅಂತಂದ್ರ ಲೆಕ್ಕವಿಲ್ಲದಷ್ಟು ಕವಿಗಳು ಬರ್ದಾರ ಈ ರಾಮಾಯಣವನ್ನು, ಲೆಕ್ಕವಿಲ್ಲದಷ್ಟು ಜನ. ಇದೆಲ್ಲ ಎಲ್ಲಿ ಸಾರವನ್ನು ಹಿರಿಯಾರಪ್ಪ ಅಂದ್ರ ಮಹರ್ಷಿ ವಾಲ್ಮೀಕಿಗಳು ಬರೆದಿರುವಂತ ರಾಮಾಯಣದ ಸಾರಸತ್ವವನ್ನ ಹೀರಿ ಅಲ್ಲಿಯ ಚಿನ್ನವನ್ನ ಶೋಧಿಸಿ ಎರಕ ವೈದ ಸಿಕ್ಕಾಪಟ್ಟೆ ರಾಮಾಯಣ ಕೃತಿಗಳನ್ನು ಬರೆದಾರ. ಆದ್ರೂ ಕೂಡ ಮಹರ್ಷಿ ವಾಲ್ಮೀಕಿಗಳು ಬರೆದಂತ ರಾಮಾಯಣದ ಸರಿಸಮ ಹೋಗ್ಲಿ, ಅದರ ಆಸ್ಪಾಸ್ ಕೂಡ ಹೋಗ್ಲಿಕ್ಕೆ ಸಾಧ್ಯವಾಗಿಲ್ಲ ಅಂತಂದು ಜ್ಞಾನಿಗಳು ಹೇಳ್ತಾರೆ. ಒಂದು ಕಡೆ ಕುಮಾರವ್ಯಾಸ ಕವಿ ಬಹಳ ಸುಂದರವಾಗಿ ಬರಿತಾ ಇದ್ದಾರೆ. ಏನ್ ಬರೀತಾರಪ್ಪ ಅಂದ್ರ, ಈ ರಾಮಾಯಣ ಗ್ರಂಥಗಳು ಬಹಳಷ್ಟು ರಚನೆ ಆಗ್ಯಾವ, ಆದ್ರೆ ವಾಲ್ಮೀಕಿ ಮಹರ್ಷಿಗಳು ಬರೆದಿರುವಂತ ರಾಮಾಯಣ ಕೃತಿ ಜಗತ್ತಿನ ಮಹಾಕಾವ್ಯ, ಅದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳುವಾಗ ಹೇಳ್ತಾರ. ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ, ತಿಂತಿಣಿಯ ರಘುವರ ಚಲಿತೆಯಲ್ಲಿ ಕಾಲಿಡಲು ಜಾಗವಿಲ್ಲ. ಬಣಗು ಕವಿಗಳ ಲೆಕ್ಕಿಸನೆ ಸಾಕೆಣಿಸದಿರು ಶುಕರೂಪನಲ್ಲವೇ, ಕುಣಿಸಿ ನಗನೇ ಕವಿ ಕುಮಾರ ವ್ಯಾಸ ನುಳಿದವರ. ನೋಡಿ, ತಿಣುಕಿದನು ಫಣಿರಾಯ, ಈ ಭೂಮಿಯನ್ನು ಹೊಂದಿರತಕ್ಕಂತ ಫಣಿರಾಯ ಅಂದ್ರ ಆದಿಶೇಷ, ಈ ರಾಮಾಯಣ ಕೃತಿಗಳ ಭಾರವನ್ನ ಹೊತ್ತು ತಿಣುಕಾಡಿದನಂತ. ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ, ತಿಂತಿಣಿಯ ರಘುವರ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ. ಕಾಲಿಡಾಗ ಜಾಗ ಇಲ್ಲ, ಅಷ್ಟು ರಾಮಾಯಣಗಳನ್ನ ಬರೆದ್ರು. ಆದರೂ ಕೂಡ ಮಹರ್ಷಿ ವಾಲ್ಮೀಕಿಗಳು ಬರೆದಿರುವಂತ ರಾಮಾಯಣದ ಸಮೀಪಕ್ಕೆ ಹೋಗಲಿಲ್ಲ ಯಾವ ಕೃತಿಗಳು ಅಂತೇಳಿ. ಎಂಥ ಆದರ್ಶ, ಎಂತಹ ಮೇರು ಕೃತಿ ಅಂತಂದ್ರ ಪ್ರತಿ ಮನೆಗಳಲ್ಲಿಯೂ ಕೂಡ ರಾಮ. ನಮ್ಮ ಮುತ್ತಾತ ರಾಮಪ್ಪ, ನಮ್ಮ ಅಪ್ಪನ ಅಪ್ಪ ರಾಮಪ್ಪ, ನಾವು 3 ಜನ ಗಂಡು ಮಕ್ಕಳು, ನನ್ನ ಹಿರಿಯ ಅಣ್ಣ ರಾಮಪ್ಪ, ದೊಡ್ಡ ರಾಮಪ್ಪ, ಸಣ್ಣ ರಾಮಪ್ಪ, ಕೆಂಪು ರಾಮಪ್ಪ, ಕರೆ ರಾಮಪ್ಪ, ಗಿಡ್ಡ ರಾಮಪ್ಪ, ಉದ್ದ ರಾಮಪ್ಪ. ರಾಮಪ್ಪಗಳು ಎಷ್ಟು ಮಂದಿ, ಎಷ್ಟು ತಲಾಂತರಗಳಿಂದ ಸಹಸ್ರ ವರ್ಷಗಳ ಇತಿಹಾಸ ಆದರೂ ಕೂಡ ರಾಮ ಈ ಮಣ್ಣಿನಲ್ಲಿ ಹೆಂಗ ಬರ್ತಾನಪ್ಪ ಅಂದ್ರ ಒಂದು ಸಂಸ್ಕೃತಿಯಾಗಿ ಬರ್ತಾನ, ನಮ್ಮ ಪರಂಪರೆಯಾಗಿ ಉಳಿದ ಅಂತ ಚರಿತ್ರ ನಾಯಕನನ್ನ ಕುರಿತು ಮೇರು ಕೃತಿಯನ್ನ ರಚಿಸಿರುವಂತ ಮಹರ್ಷಿ ವಾಲ್ಮೀಕಿಗಳು ಸಾಮಾನ್ಯರಲ್ಲ. ಕುವೆಂಪುರವರು ಒಂದ್ ಕಡೆ ಬರೀತಾರ, ವಾಲ್ಮೀಕಿ ಮಹರ್ಷಿಗಳು ಬರೆದಿರುವಂತ ರಾಮಾಯಣ ಮತ್ತು ಮಹರ್ಷಿ ವಾಲ್ಮೀಕಿಗಳು ಈ ಜಗತ್ತಿನ ಭಾಗ್ಯ, ಭುವನದ ಭಾಗ್ಯ ಅಂತ ಹೇಳ್ತಾರೆ. ಇದು ಪುಂಡ್ಲಿಕ್ ಎಲ್ಲಾರಿಯವರು ಹೇಳುವ ಮಾತಲ್ಲ. ಮಹಾಜ್ಞಾನಿ, ಕನ್ನಡದ ಹೆಸರಾಂತ ಕವಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರುವಂತ ಕುವೆಂಪುರವ್ರ ಬಾಯಾಗಿಂತ ಮಾತು. ಮಹರ್ಷಿ ವಾಲ್ಮೀಕಿ ಮತ್ತು ರಾಮಾಯಣ ಕೃತಿಗಳು ಈ ಭುವನಕ್ಕೆ ಸಿಕ್ಕಿರುವಂತ ಭಾಗ್ಯ ಅಂತ ಹೇಳಿ ಕೊಂಡಾಡ್ತಾ ಇದ್ದಾರೆ. ನೋಡ್ರಿ, ಅಲ್ಲಿ ಬರ್ದಾರ ನೋಡ್ರಿ, ಕೂಜಂಗಂ ರಾಮ ರಾಮೇತಿ ಮಧುರ ಮಧುರಾಕ್ಷರಂ ಅಂತ ಬರ್ದಿಲ್ಲ. ಆ ಬುಧ ಕೌಶಿಕ ಮುನಿ ಅಂತಕ್ಕಂಥವ್ರು ಹೇಳ್ತಾರ ಒಂದ್ ಕಡೆ, ಬಹಳ ಸುಂದರವಾಗಿ ಬರೀತಾರ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ. ಕೋಗಿಲೆ ಅಂತಿದ್ರೆ ಅದು ಬ್ಯಾರೆ ಕೋಕಿಲಗಳಿಲ್ಲ, ಒಂದೇ ಕೋಕಿಲಂ, ಒಂದೇ ವಾಲ್ಮೀಕಿ ಕೋಕಿಲಂ ಅಂತಂದಂತಾರ. ಎಷ್ಟು ಅಂದ್ರ ಅತ್ಯಂತ ಮಧುರವಾಗಿರ್ತಕ್ಕಂಥ ಕೋಗಿಲೆ ಕಾವ್ಯವೆಂಬ ಶಾಖೆಗಳ ಮೇಲೆ
ಹಾಡಿತು ಅಂತಂದು ಅದರ ಅರ್ಥ. ಇದನ್ನ ಬೃಹದ ಕೌಶಿಕ ಮುನಿ ಶ್ರೀರಾಮ ರಕ್ಷಾ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ. ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂತ ಕೃತಿಯಲ್ಲಿ ನೆಹರೂರವರು ಬರೀತಾ ಇದ್ದಾರೆ, ರಾಮಾಯಣ ಮಹರ್ಷಿ ವಾಲ್ಮೀಕಿಗಳು ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳು ಅಂತಂದು ಬರೀತಾ ಇದ್ದಾರೆ. ಹೀಗೆ ವಾಲ್ಮೀಕಿ ಮಹರ್ಷಿಗಳು ಮತ್ತು ರಾಮಾಯಣ ಕೃತಿಗಳು ಭಾರತದ ಆಳ ಅಗಲಕ್ಕೂ ಏನು ಆಸೇತು ಹಿಮಾಚಲ ಪರ್ಯಂತ ಹರಡಿಕೊಂಡಿರುವಂತಹ ಭರತಖಂಡ, ಭರತ ವರ್ಷ, ಈ ಭರತ ನಾಡಿನಲ್ಲಿ ಮಹರ್ಷಿ ವಾಲ್ಮೀಕಿಗಳು ಅಷ್ಟೊಂದು ಹೆಸರನ್ನ ಗಟ್ಟಿಯಾಗಿ ಚಿರಸ್ಥಾಯಿಯಾಗಿ ಉಳಿಸಿಕೊಂಡಾರ. ಸಹಸ್ರ ವರ್ಷಗಳ ಕಳೆದು ಹೋದವು, ಆದರೂ ಕೂಡ ಇಂದಿಗೂ ಕೂಡ ಮಹರ್ಷಿ ವಾಲ್ಮೀಕಿಗಳು ಹೆಸರು ಮತ್ತು ಅವರ ಕೃತಿ ಚಿರಸ್ಥಾಯಿಯಾಗಿ ಉಳಿದೆ. ಅಪಾರೆ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ. ಆನಂದವರ್ಧನ ಅನ್ನುವಂತ ಒಬ್ಬ ಸಂಸ್ಕೃತ ಮೀಮಾಂಸಕ ಬರೀತಾನ, ಅಪಾರೆ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತದೇದಂ ಪತಿಗತೆ ಅಂತೇಳಿ. ಅಂದ್ರ ಶ್ರೇಷ್ಠವಾಗಿರ್ತಕ್ಕಂಥ ಕವಿ ಮಾತ್ರ ಕಾವ್ಯ ಜಗತ್ತಿನಲ್ಲಿ ಅವ ಸೃಷ್ಟಿಕರ್ತ ಆಗಿ ಮೆರಿತಾನ. ಅವ ಹೆಂಗ ಬರಿತಾ ಇದ್ದಾನ ಅವನ ಇಚ್ಛೆಯಂತೆ ಜಗತ್ತು ಪರಿವರ್ತನೆಗೊಳ್ತತಿ ಅಂತಂದು ಬರಿತಾ ಇದ್ದಾರೆ ಒಬ್ರು ಮೀಮಾಂಸಕರು. ಅಂದ್ರ ಈ ಭಾರತದ ಸಂಸ್ಕೃತಿಯನ್ನ ಕಟ್ಟಿಕೊಟ್ಟಂತವರು ಮಹರ್ಷಿ ವಾಲ್ಮೀಕಿಗಳು. ರಾಮಾಯಣ ಅನ್ನುವಂತ ಕೃತಿಯ ಮೂಲಕ ಭಾರತೀಯ ಸಂಸ್ಕೃತಿಗೆ ಅಡಿಪಾಯವನ್ನ ಹಾಕಿದವರು ಯಾರು ಅಂತಂದ್ರ ಮಹರ್ಷಿ ವಾಲ್ಮೀಕಿಗಳು. ನಾನ್ ಋಷಿಕೃತೆ ಕಾವ್ಯಂ, ನಾನ್ ಋಷಿಕೃತೆ ಕಾವ್ಯಂ ಅಂತಾರ. ಅಂದ್ರ ಋಷಿಯಲ್ಲದವನು ಕಾವ್ಯವನ್ನು ಬರೆಯಲಾರ. ಮಹರ್ಷಿಗಳು ಮಾತ್ರ ಬರಿಬೇಕು, ಬ್ರಹ್ಮಜ್ಞಾನಿಗಳು ಮಾತ್ರ ಬರಿಬೇಕು, ಅದಕ್ಕೆ ಬಹಳ ಪ್ರತಿಭೆ ಬೇಕು, ಅವರಿಂದ ಕಾವ್ಯ ಹುಟ್ಟುಗುತ್ತತಿ ಅಂತ ಹೇಳ್ತಾ ಇದ್ದಾರೆ. ಭೂತಿ, ಭವಭೂತಿ, ಕವಿರತ್ನ ಕಾಳಿದಾಸ, ತೊರವೆ ನರಿಹರಿ, ಪಂಪ, ನಾಗಚಂದ್ರ, ಕುಮಾರವ್ಯಾಸರು, ಕನಕದಾಸರು ಸಾಕಷ್ಟು ಜನ ಕಾವ್ಯಗಳನ್ನು ಬರೆದು ಅವ್ರು ಎಲ್ಲಿಯ ಸಾರ ಸರಸ್ವನ್ನ ಹೀರಿದ್ರಂದ್ರ ಮಹರ್ಷಿ ವಾಲ್ಮೀಕಿಗಳು ಬಂದಿರತಕ್ಕಂಥ ಕೃತಿಯನ್ನು. ಹಾಗಾದ್ರೆ ಒಂದು 2 ನಿಮಿಷ ಮಹರ್ಷಿ ವಾಲ್ಮೀಕಿಗಳ ಜೀವನ ಚರಿತ್ರೆ ಬಗ್ಗೆ, ಅವರ ಬದುಕಿನ ಬಗ್ಗೆ ಕಣ್ಣಾಡಿಸೋಣ. ಮಹರ್ಷಿ ವಾಲ್ಮೀಕಿಗಳು ಒಂದು ಮೂಲಗಳ ಪ್ರಕಾರ ಪ್ರಾಚೇತಸ ಅನ್ನುವಂತ ಋಷಿಯ ಮಗ, ಚಾರ್ಷಿಣಿ ಅನ್ನುವಂತ ತಾಯಿ, ಚಾರ್ಷಿಣಿ ಅನ್ನುವಂತ ತಾಯಿ ಮತ್ತು ಪ್ರಾಚೇತಸ ಅನ್ನುವಂತ ಋಷಿಯ 10ನೆಯ ಮಗನಾಗಿ ಜನ್ಮವನ್ನು ಪಡ್ಕೋತಾರ. ಮುಂದೆ ಬೆಳೆದು ದೊಡ್ಡವನಾಗಿ ಆತ ಸಂಸಾರದ ನೊಗವನ್ನ ಹೊತ್ತಾಗ ಮಹರ್ಷಿ ವಾಲ್ಮೀಕಿಗಳ ಮೂಲ ಹೆಸರೇನಪ್ಪಾ ಅಂದ್ರ ರತ್ನಾಕರ ಅಂತೇಳಿ. ರತ್ನಾಕರ ಸಂಸಾರದ ನೊಗವನ್ನು ಹೊತ್ತುಕೊಂಡು ಬದುಕನ್ನ ಕಟ್ಟಿಕೋಬೇಕಾದ್ರ ಹೆಂಡತಿ ಮಕ್ಕಳನ್ನ ಜೋಪಾನ ಮಾಡುವಂತ ಸಂದರ್ಭ ಬಂದಾಗ ಒಂದು ಅಡವಿಯಲ್ಲಿ ಕಟ್ಟಿಗೆಯನ್ನು ಕಡಿಲಿಕ್ಕೆ ಹೋಗಿರ್ತಾನ. ಆಗ ಅವನಿಗೆ ಕಟ್ಟಿಗೆ ಕಡಿಯುವ ಕೆಲಸದೊಂದಿಗೆ ಒಂದು ಕೆಲಸ ಜೊತೆ ಏನಂದ್ರೆ ಒಂದು ಗ್ಯಾಂಗ್ ಅವನ ಜೊತೆ ಸೇರ್ಪಡೆ ಆಕತಿ. ಅದು ಏನಪ್ಪಾ ಅಂದ್ರ ಹಾಲಿ ಹೋಕರನ್ನ ಹಿಂಸಿಸಿ ಅವರಿಂದ ಧನ ಕನಕ ದ್ರವ್ಯಾದಿಗಳನ್ನ ತೆಗೆದುಕೊಂಡು ತನ್ನ ಕುಟುಂಬವನ್ನ ನಿರ್ವಹಣೆ ಮಾಡುವಂಥದ್ದು ಅಂತ ಸುಲಲಿತವಾಗಿ ಸಿಗಬೇಕು ಅನ್ನುವಂತ ದೃಷ್ಟಿಯಿಂದ ಮಹರ್ಷಿ ವಾಲ್ಮೀಕಿಗಳು ಆ ಅಡ್ಡದಾರಿಯನ್ನ ತುಳಿತಾ ಇದ್ರು. ಅಂದ್ರ ರತ್ನಾಕರ ಅಡ್ಡದಾರಿಯನ್ನು ತುಳಿತಾ ಇದ್ದಾನೆ. ಒಂದು ದಿನ ಅದೇ ಮಾರ್ಗವಾಗಿ ಮಹರ್ಷಿ ನಾರದರು ಹೋಗ್ಬೇಕಾದ್ರ ಅವರನ್ನು ಕೂಡ ಅಡ್ಡಗಟ್ತಾ ಇದ್ದಾನ ರತ್ನಾಕರ. ಏ ಋಷಿ, ನಿನ್ನ ಹತ್ರ ಏನೇನೈತಿ ಕೊಡ್ತೀಯೇ ಇಲ್ಲ ಅಂದ್ರೆ ಕಂಬಕ್ಕೆ ಕಟ್ತಾನೆ ಅಂತಂದಂತ. ನಗತ ಬ್ರಹ್ಮಜ್ಞಾನಿ ನಾರದರಿಗೆ ಗೊತ್ತಿರ್ತತಿ, ಇವನೇ ಜಗದ್ವಿಖ್ಯಾತ ಮಹರ್ಷಿ ವಾಲ್ಮೀಕಿ ಆಗಲಿರುವಂತ ಋಷಿ ಇವನೇ ಇದ್ದಾನ ಅಂತೇಳಿ ಪತ್ತೆ ಹಚ್ಚಿ ಅವನ ಮನಸ್ಸನ್ನ ಪರಿವರ್ತನೆ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿ ನಾರದರು, ಆಯ್ತು, ನನ್ನ ಹತ್ರ ಇರುವಂತ ದ್ರವ್ಯ ಧನ ಕನಕಾದಿಗಳನ್ನ ನಿನಗೆ ನಾನು ತಂದೊಪ್ಪಿಸ್ತೇನೆ ಅಥವಾ ಕೊಡ್ತೇನೆ, ನೀನು ನನ್ನನ್ನ ಹಿಂಸಿಸುವುದರಿಂದ ನನಗೆ ತೊಂದರೆ ಕೊಡುವುದರಿಂದ ನಿನಗೆ ಘನಘೋರ ಪಾಪ ಬರ್ತೈತಿ. ಈ ಪಾಪದಲ್ಲಿ ನಿನ್ನ ಹೆಂಡಿರು ಮಕ್ಕಳು ಪಾಲುವಂತರ ಕೇಳ್ಕೊಂಡು ಹೊಳಿವಾ ಅಂತಂತ ಪಾಪ ಅಂತೈತೆ. ಅದು ನನ್ನ ವೃತ್ತಿ ಐತಿ, ಅದ್ರಾಗ ಏನು ಪಾಪ ಐತಿ? ಇಲ್ಲ,
ನೀನು ಸಹಜವಾಗಿ ಪಡೆದುಕೊಳ್ಳಾಕತ್ತಿಲ್ಲ, ದುಡಿಮೆಯಿಂದ ತೆಗೆದುಕೊಳ್ಳಾಕತ್ತಿಲ್ಲ, ನೀ ಹಿಂಸೆ ಕೊಡಾಕತ್ತಿ, ನಮಗೆ ತೊಂದರೆ ಕೊಟ್ಟು ನೀನು ದ್ರವ್ಯವನ್ನು ವಸೂಲಿ ಮಾಡಾಕತ್ತಿ. ಹೀಗಾಗಿ ಇದಕ್ಕೆ ಪಾಪ ಬರ್ತತಿ. ನಿನ್ನ ಹೆಂಡತಿ ಮಕ್ಕಳನ್ನ ಕೇಳ್ಕೊಂಡು ಬಾ ಅಂತಂದು ಹೇಳ್ತಾರೆ.